ಈ ವೈಟ್ ರೋಸ್ ಕ್ಯೂಟ್ ಅನ್ನಿಸ್ತು. ಮತ್ತೆ ಒಂದು ಬ್ಯಾಗ್ಗೆ 40 ರೂಪಾಯಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ನಾನು ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೆ. ಇವತ್ತು ನಮ್ಮ ಫೇವ್ರೆಟ್ ಫಜಿ ಅಕ್ಕಂದು ಬರ್ತ್ಡೇ ಇದೆ ನಾಳೆ. ಅದಕ್ಕೆ ಏನಾದರೂ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಸೊ ಇಷ್ಟೊತ್ತು ವರ್ಕ್ ಮಾಡ್ತಾ ಇದ್ದೆ. ನಾನು ಹೋಗ್ಬೇಕಿತ್ತು, ಬೇಗ ಆಗಲಿಲ್ಲ. ಒಂದು 30 ಮಿನಿಟ್ಸ್ ಇದೆ ಅಷ್ಟೇ. ಇನ್ನೆಲ್ಲ ಶಾಪ್ಸು ಕ್ಲೋಸ್ ಆಗುತ್ತೆ 30 ಮಿನಿಟ್ಸಲ್ಲಿ. ಸೊ ಅಷ್ಟರಲ್ಲಿ ಏನಾಗುತ್ತೋ ಏನಾದರೂ ಪರ್ಚೇಸ್ ಮಾಡ್ಕೊಬರೋಣ ಅಂತ ಇದ್ದೀನಿ. ಸೊ ಇವತ್ತು ನೈಟ್ ಅವ್ರಿಗೆ ಸರ್ಪ್ರೈಸಿಂಗ್ಲಿ ಹೋಗಿ ಕೇಕ್ ಕಟ್ ಮಾಡಿಸಿ ಒಂದು ಸ್ಮಾಲ್ ಆಗಿ ಒಂದು ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ. ಬನ್ನಿ ಹೋಗೋಣ ಈಗ, ಲೆಟ್ಸ್ ಗೋ. ವೆದರ್ ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ. ಎವ್ರಿ ಟೈಮ್ ಹಿಂಗೆ ಏನೋ ಬೇಗ ಹೋಗ್ಬೇಕಂತ ಅನ್ಕೊಳ್ಳೋದು. ಆಲ್ಮೋಸ್ಟ್ 5 ಗಂಟೆ ಆಯಿತು. 5 ಗಂಟೆ ಆದ್ರೂ ಇನ್ನೂ ಹೋಗೋಕ್ಕೆ ಆಗಲಿಲ್ಲ. ಅದೇ ಏನಂದ್ರೆ ಟೈಮ್ ಇದೆ ಬಿಡು ಅಂತ ಸುಮ್ಮನೆ ಇಗ್ನೋರ್ ಮಾಡೋದು. ಈಗ ನೋಡಿದ್ರೆ ಇನ್ನು 30 ಮಿನಿಟ್ಸ್ ಇದೆ. ಏನು ತೊಗೋಬೇಕಂತಂತೂ ರಿಯಲಿ ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ಏನಾದ್ರು ತೊಗೋಬೇಕನ್ಸುತ್ತೋ ತೊಗೊತೀನಿ. ಮತ್ತು ಅವ್ರು ಪರ್ಫ್ಯೂಮ್ ಯೂಸ್ ಮಾಡ್ತಾರೆ, ಬಟ್ ಆಲ್ಕೋಹಾಲ್ ಫ್ರೀ ಪರ್ಫ್ಯೂಮ್ ಮಾತ್ರ ಅವ್ರು ಯೂಸ್ ಮಾಡೋದು. ಅದಕ್ಕೆ ಅದನ್ನ ಬೇರೆ ಹುಡುಕ್ಬೇಕು. ಲೆಟ್ಸ್ ಸಿ. ಚೆರಿ ಬ್ಲಾಸಮ್, ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ಪಿಂಕ್ ಆ್ಯಂಡ್ ಗ್ರೀನ್. ಇದೇ ರೋಡಲ್ಲಿ BMW ಆಕ್ಸಿಡೆಂಟ್ ಆಗಿದ್ದು. ಈಗ ಅದ್ರ ಆಪೋಸಿಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಕಾರ್ ಪಾರ್ಕಿಂಗ್ ಜಾಗಕ್ಕೆ ಬಂದ್ವಿ. ಅದು ಆಟೋಮೆಟಿಕ್ ಆಗಿ ಅದು ಓಪನ್ ಆಗುತ್ತೆ. ಸೊ ಆಮೇಲೆ ಏನ್ ಮಾಡ್ಬೇಕಂತಂದ್ರೆ ಪಾರ್ಕ್ ಮಾಡಿದ್ಮೇಲೆ ವಾಪಸ್ ಬಂದು ಅಲ್ಲಿ ಟಿಕೆಟ್ ಒಂದು ಪ್ಲೇಸ್ ಇದೆ, ಟಿಕೆಟ್ ನ ಪ್ರಿಂಟ್ ಮಾಡೋದಕ್ಕೆ ಎಷ್ಟು ಅವರ್ ಅಂತೆಲ್ಲ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಅದೇ ನೋಡಿ ಅಷ್ಟು ಪೇ ಮಾಡಿ ಆಮೇಲೆ ನೀವು ಟಿಕೆಟ್ ಆಕ್ಸೆಸ್ ಅದು ಓಕೆ ಅಂದ್ಮೇಲೆ ಅದೇ ಓಪನ್ ಮಾಡುತ್ತೆ ಆಟೋಮೆಟಿಕ್ ಆಗಿ. ಸೊ ಇದೇ ನೋಡ್ಬೋದು, ಪಾರ್ಕ್ ಅಂಡ್ ಪೇ. ಅಲ್ಲಿ ಮಷಿನ್ ಕಾಣಿಸ್ತಿದೆಯಲ್ಲ, ಆ ಮಷೀನಲ್ಲಿ ಪೇ ಮಾಡಬೇಕು. ಈಗ ಜಸ್ಟ್ ಮಾಲ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಈಗ ಫಸ್ಟ್ ನಾನು ಪರ್ಫ್ಯೂಮ್ ಶಾಪ್ಗೆ ಹೋಗ್ತೀನಿ. ಪರ್ಫ್ಯೂಮ್ ಶಾಪಲ್ಲಿ ಏನಾದರೂ ಆಲ್ಕೋಹಾಲ್ ಫ್ರೀ ಸಿಕ್ಕಿದ್ರೆ ಆ ಪರ್ಫ್ಯೂಮ್ ತೊಗೊತೀನಿ. ಇಲ್ಲಾಂದರೆ ಪಾಂಡೋರ್ ಅಂತ ಹೇಳಿ ಒಂದು ಜ್ಯುವೆಲರಿ ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಕ್ಯೂಟಾಗಿ ಒಂದು ಜ್ಯುವೆಲರಿ ತೊಗೋಬೇಕಂತ ಇದ್ದೀನಿ. ಸೊ ನೋಡೋಣ. ಸೊ ಈಗ ಜಸ್ಟ್ ಪಾಂಡೋರ್ ಶಾಪ್ ಬಂದಿದ್ದೀವಿ. ಏನು ತೊಗೋಬೇಕು ಗೊತ್ತಿಲ್ಲ, ನೋಡ್ತೀನಿ. ಅದರ ಡಿಸೈನ್ ಇಷ್ಟ ಆದರೆ ಡಿಸೈನ್ ನೋಡಿಕೊಂಡು ತೊಗೊತೀನಿ. ಈ ಚೈನ್ ತುಂಬ ಇಷ್ಟ ಆಯಿತು. ಈ ಚೈನ್ ಚೆನ್ನಾಗಿದೆ, ಈ ಚೈನ್ ಕೂಡ ಚೆನ್ನಾಗಿದೆ. ಸೊ ಇನ್ನೊಂದ್ಸಲ ನೋಡೋಣ. ಸೊ ನನಗೆ ಈ ರಿಂಗ್ ಇಷ್ಟ ಆಯಿತು, ಅದಕ್ಕೆ ನಾನು ಈ ರಿಂಗ್ ತೊಗೊಂಡೆ. ಸಖತ್ ಕ್ಯೂಟ್ ಅನ್ನಿಸ್ತು. ಮತ್ತು ಅವ್ರಿಗೆ ನಾನು ಈ ರಿಂಗ್ ತೊಗೊಂಡೆ, ಸಖತ್ ಕ್ಯೂಟ್ ಅನ್ನಿಸ್ತು. ಮತ್ತು ಐ ಗಾಟ್ ದಿಸ್ ಇಯರ್ ರಿಂಗ್ಸ್, ಅದಕ್ಕೆ ಮ್ಯಾಚ್ ಆಗೋ ಥರ. ಸೊ ಅಷ್ಟೇ. ಮತ್ತು ಇದನ್ನು ಇದರಲ್ಲಿ ಪ್ಯಾಕೇಜ್ ಮಾಡಿಸ್ತಾ ಇದ್ದೀನಿ. ಈಗ ಜಸ್ಟು ಅಕ್ಕ ಮತ್ತು ಬಾವಂಗೆ ಫೋನ್ ಮಾಡಿದ್ದೆ. ಆಮೇಲೆ ಹೇಳ್ತಾ ಇದೆ, ಅದೇ ಅಣ್ಣ ಏನು ಪ್ಲಾನ್ಸ್ ನಿಮ್ಮದು, ನಾಳೆ ಏನು ಕತೆ, ಅಕ್ಕನ ಎಲ್ಲಾದರೂ ಕರ್ಕೊಂಡು ಹೋಗ್ತೀರಾ ಅಂತ. ನಾಳೆ ಏನಕ್ಕೆ ಕರ್ಕೊಂಡು ಹೋಗ್ಬೇಕು, ಆಫೀಸ್ ಇದೆ ಅಂತ ಅಂದರು. ಆಮೇಲೆ ಗೊತ್ತಾಯಿತು, ನೋಡಿದ್ರೆ ಅವ್ರ ಬರ್ತಡೇ ಇರೋದು ಇವತ್ತು ಅಂತ ಹೇಳಿ, ನಾಳೆ ಅಲ್ಲ. ಸೊ ನಾನು ನಾಳೆ ಅಂತ ಕನ್ಸು ಕಾಣ್ಕೊಂಡು, ಓಕೆ ನಾಳೆ ಅಲ್ವಾ, ಇವತ್ತು ನೈಟ್ 12 o'clock ಹೋಗಿ ಕೇಕೆಲ್ಲ ಕಟ್ ಮಾಡಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನನಗೆ 15th or 16th ಅಂತ ಕನ್ಫ್ಯೂಸ್ ಆಗೋಯ್ತು. ಬಟ್ ಅದೇ ಈಗ ಏನು ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ಹೋಗೋ ಕೇಕ್ ತೊಗೊಂಡು ಒಂದು ಸ್ಮಾಲ್ ಚಿಕ್ಕದಾಗಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇದ್ದೀವಿ. ಈಗ ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತೀವಿ ಇದಾದಮೇಲೆ. ಸೊ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಆ್ಯಂಡ್ ದೆನ್ ವಿಲ್ ಗೋ. ಸೊ ಒಂದು ಕೇಕ್ ತೊಗೊಂಡೆ, ಅದು ಮ್ಯಾಂಗೋ ಚೀಸ್ ಕೇಕ್ ಇತ್ತು. ಸೊ ಅದಕ್ಕೆ ಕೇಕ್ ತೊಗೊಂಡು ಈಗ ಅಸ್ದಾಗ ಬಂದಿದ್ದೀನಿ. ಫ್ಲವರ್ ಬೊಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಗೋ. ವೆಲ್ಕಮ್ ಟು ಆಸ್ಟಾ. ಇದು ದೊಡ್ಡ ಸ್ಟೋರ್ ಇದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು, ಹಂಗೆ ತರಕಾರಿ ತೊಗೊಳಕ್ಕೆ ಬಂದಿದೆ. ಕ್ಯಾರೆಟ್, ಆನಿಯನ್, ಇಷ್ಟು ಆನಿಯನ್ಸ್ಗೆ 80 pence ಇದೆ. ಸ್ಪಿನಾಚ್ 2 ತೊಗೊತೀನಿ. ಕಂಪ್ಲೀಟ್ ಅಷ್ಟೇ. ಟಿಲ್ಲಲ್ಲಿ ನಿಂತ್ಕೊಂಡು ಅದಕ್ಕೆಲ್ಲ ವೆಯ್ಟ್ ಮಾಡ್ಕೊಂಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಸಪ್ರೇಟ್ ಎಲ್ಲ ಇದೆ, ಜಸ್ಟು ಪೇ ಮಾಡಬೇಕು. ಈ ಒಂದು ಬ್ಯಾಗ್ಗೆ 40 ರೂಪಾಯಿ. ತೊಗೊಂಡಿದ್ರೆ ಇಷ್ಟು ಸಾಮಾನು, ಇಷ್ಟೇ ಎಲ್ಲ ಬರೀ ತರಕಾರಿ ಮಾತ್ರ. 14 pound ಆಗಿದೆ ಅದಕ್ಕೆ ಇಷ್ಟು ಐಟಮ್ಸ್ಗೆ. ಈಗ ತರಕಾರಿ ಎಲ್ಲ ತೊಗೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ನಂಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಏನಾದರೂ ಚೆನ್ನಾಗಿ ಫ್ಲವರ್ಸ್ನ ಸ್ವಲ್ಪ ಕಸ್ಟಮೈಸ್ ಮಾಡಿಸಿ ಒಂದು ಬೊಕ್ಕೆ ಥರ ಮಾಡಿಸ್ಬೇಕಂತ ಹೇಳಿ.
ಬಟ್ ಅದೇ ಒಂದು ಫ್ಲೋರಿಸ್ಟ್ ಶಾಪ್ಗೆ ಹೋಗೋಕ್ಕೆ ಅಲ್ಲಿ ಹೋದಾಗ ರೋಡಲ್ಲಿ ಕ್ಲೋಸ್ ಆಗಿತ್ತು ಅದು ಶಾಪು. ಆ್ಯಂಡ್ ಈಗ ಇಲ್ಲಿ ಆಸ್ಟಾಗಿ ಬಂದ್ವಿ, ಆಸ್ಟಲ್ಲಿ ಸಿಗಲಿಲ್ಲ. ಆ್ಯಂಡ್ ಈಗ ಮನೆಗೆ ಹೋಗೋ ಮುಂಚೆ ಒಂದು ಸ್ವಲ್ಪ ಪ್ಲಾನೇ ಚೇಂಜ್ ಮಾಡಿಕೊಂಡು ಈಗ ಲಿಡಲ್ ಅಂತ ಇದೆ, ಲಿಡಲ್ಗೆ ಹೋಗಿ ಅಲ್ಲಿ ಬೊಕ್ಕೆ ಸಿಕ್ಕಿದ್ರೆ ಒಂದು ಸಿಂಪಲ್ ಆಗಿ ಕ್ಯೂಟಾಗಿ ಒಂದು ಬೊಕ್ಕೆ ತೊಗೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮನೇಲಿದ್ದು, ಆಮೇಲೆ ಬಾವ ಅವ್ರು ಸ್ವಲ್ಪ ಫ್ರೀ ಆಗ್ಬೇಕು, ಈಸ್ ವರ್ಕಿಂಗ್ ಅಂತೆ, ಆಮೇಲೆ ಹೋಗಿ ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಈ ವೈಟ್ ರೋಸ್ ತೊಗೊಂಡೆ. ಇದು ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ, ಬಟ್ ಈಗ ತಿನ್ನೋದಿಲ್ಲ. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನನಗೆ ಡೆಸರ್ಟ್ಸ್ ಎಲ್ಲ ತಿನ್ಬೇಕಂತ ಅನ್ಸೋದೇ ಇಲ್ಲ. ಸೊ ಏನಂದರೆ ನಾನು ವೆನಿಲಾ ಫ್ಲೇವರ್ ಬಿಟ್ಟರೆ ಸ್ವೀಟ್ಸಲ್ಲಿ ಯಾವ ಬೇರೆ ಫ್ಲೇವರು ತಿನ್ನಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಚಾಕ್ಲೇಟು, ರಾಸ್ಬೆರಿ ಫ್ಲೇವರ್ ಚಾಕ್ಲೇಟ್ ಅದೇ ಥರ ಇದೆ. ನನಗೇನು ನನಗೆ ಇಷ್ಟ ಆಗೋ ಥರ ಏನೂ ಸಿಗೋಲ್ಲ, ಬಂದರೂ ನಾನೇನು ತಿನ್ನಲ್ಲ. Finally got this beautiful white flowers. Anna. Akka. Thank you. Thank you. Happy birthday to you. Happy birthday to you. Happy birthday. Happy birthday Akka. Thank you. Oh, thank you. ಚೆನ್ನಾಗಿದೆ. ಇಷ್ಟ ಆಯ್ತಾ ಅಕ್ಕ? ಚೆನ್ನಾಗಿದೆ. ಅಣ್ಣ ಹೆಂಗಿದೆ? ಎಷ್ಟೊತ್ತಾಯ್ತು ಅಕ್ಕನ ಮನೇಲಿದ್ದು. ಅವರು ಅಷ್ಟಲ್ಲಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ರು. ಜಸ್ಟ್ ಜೋಕಿಂಗ್, ನಾನು ತಿನ್ನಲ್ಲ. ಆಮೇಲೆ ಸ್ವಲ್ಪ ಹಂಗೆ ಮಾತಾಡಿಕೊಂಡು ಈಗ ಆಲ್ಮೋಸ್ಟ್ 10 ಗಂಟೆ ಆಗಿದೆ. ಈಗ ನಾನು ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಸೊ ಒಂದು ಚಿಕ್ಕದಾಗಿ ಬಸ್ಸಾರು ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದು ಸ್ವಲ್ಪ ತೋರಿಸ್ತೀನಿ. ಒಂದು ಶಾರ್ಟ್ಸ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಅದಾದಮೇಲೆ ಊಟ ಮಾಡಿ ಒಂದು ಸ್ವಲ್ಪ ನಂದು ವರ್ಕ್ ಇದೆ, ಅದ್ರದ್ದು ಏನೋ ರಿಪ್ಲೈ ಮಾಡಬೇಕು ನಾನು. ಸೊ ಅದು ಒಂದು ಸ್ವಲ್ಪ ವರ್ಕ್ ಕೆಲಸ ಮಾಡಿ ದೆನ್ ಆಫ್ಟರ್ ಮಲ್ಕೋಬೇಕು ಅಂತ. ಸೊ ಹೋಗೋಣ ಬನ್ನಿ. ಈಗ ಬಸ್ಸಾರು ಮಾಡ್ಕೊಳ್ಳೋಕ್ಕೆ ಹುರುಳಿಕಾಳನ್ನ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬಸ್ದಿರೋ ನೀರಿದೆ, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ನೀರು. ಇದಕ್ಕೆ ಪಲ್ಯಕ್ಕೆ ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ ಮತ್ತು ಏನದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ ಆಗಿ ಬಸ್ಸಾರಿಗೆ ಹಾಕೋದು, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಮಾಡ್ಕೊಳ್ಳೋಣ ಈಗ. ಬಸ್ಸಾರು ಒಗ್ಗರಣೆಗೆ ಫಸ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಇದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ಹಂಗೆ ಪಲ್ಯ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಫುಲ್ ಹುಣಸೆಹಣ್ಣು ನೀರು, ಟ್ಯಾಮ್ರಿನ್ ವಾಟರ್ ಏನು ಸೋಕ್ ಮಾಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಚೂರು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊ. ಸೊ ಈಗ ಒಂದು ಸ್ವಲ್ಪ ಬಸ್ಸಾರಿಗೆ ಅದು ಹುಣಸೆಹಣ್ಣು ನೀರು ಕುದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗ್ತಾ ಇದೆ. ಮತ್ತು ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ಮೇಲೆ ಈಗ ಒಂದು ಸ್ವಲ್ಪ ಕುದಿಯೋಕ್ಕೆ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಬಿಟ್ಮೇಲೆ ಬಸ್ತಿರೋ ನೀರು ಹಾಕ್ಕೊಂಡು ಮತ್ತು ಹುರುಳಿಕಾಳ್ದು ಪೇಸ್ಟ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಸಕ್ಕತ್ತಾಗಿರುತ್ತೆ ಬಸ್ಸಾರು. ಆ್ಯಂಡ್ ಈ ಕಡೆ ನೋಡಿದ್ರೆ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದು ಫ್ರೈ ಆಗೋಕ್ಕೆ ಬಿಡಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ಪೈಸಸ್, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಏನೋ ಮೆಂತ್ಯ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಕಾಳು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ. ತುಂಬ ಸಿಂಪಲ್ ಡಿಶ್. ಒಂದು ಕಡೆ ಪಲ್ಯ ರೆಡಿ ಆಯಿತು, ಇನ್ನೊಂದು ಕಡೆ ಬಸ್ಸಾರು ಚೆನ್ನಾಗಿ ಕುದೀತಾ ಇದೆ. ಸೊ ಅದು ಕೂಡ ರೆಡಿ ಆಯಿತು. ಇನ್ನೊಂದು 5 ನಿಮಿಷ ಆದಮೇಲೆ ಆಫ್ ಮಾಡ್ತೀನಿ. ಬಸ್ಸಾರು ಮತ್ತು ಪಲ್ಯ ರೆಡಿ, ತಿನ್ನೋದೊಂದೇ ಬಾಕಿ. ಈಗ ಆಲ್ರೆಡಿ ಅನ್ನ ಎಲ್ಲ ಮಾಡಿಟ್ಟಿದ್ದೆ, ಸೊ ತಿನ್ನಬೇಕು ಅಷ್ಟೇ. ಸೊ ಈಗ ಜಸ್ಟ್ ಊಟ ಮಾಡಿ ಮುಗಿಸ್ಕೊಂಡು ಬಂದೆ ವಾಪಸ್ಸು. ಆಲ್ಮೋಸ್ಟ್ 12 ಗಂಟೆ ಆಗಿಬಿಟ್ಟಿದೆ. ನಾಳೆ ಬೆಳಗ್ಗೆ ಮತ್ತೆ ಕೆಲಸ ಇದೆ. ಈಗ ಫ್ರೆಶಪ್ ಆಗಿ ಮಲ್ಕೋಬೇಕು ಅಷ್ಟೇ. ಆ್ಯಂಡ್ ಹೆಂಗಿತ್ತು ಇವತ್ತಿನ ಒಂದು ಡೇ? ತುಂಬ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಆದಷ್ಟು ಬೇಗ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪ್ರೀತಿ ತೋರಿಸಿ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ. ಆ್ಯಂಡ್ ಅಷ್ಟೇ. ಸೊ ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಆಲ್ರೆಡಿ ಇಂಡಿಯಲ್ಲಿ ಗುಡ್ ಮಾರ್ನಿಂಗ್ ಆಗಿರ್ಬೋದು, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಬಟ್ ಟೇಕ್ ಕೇರ್ ಆ್ಯಂಡ್ ಬಾಯ್.